2026 ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಹೇಗಿದೆ ಅಂತ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿರುವಂತಹ ಶನಿಗ್ರಹ ಬದಲಾವಣೆಗಳೇನು ಕಾಣಲಿಲ್ಲ. ನಾನು ಆಗಲೇ ಹೇಳಿದೆ, ಶನಿ ಬಂದರೆ 2.5 ವರ್ಷಗಳ ಕಾಲ ಬದಲಾವಣೆಗಳನ್ನು ಕಾಣೋದಿಲ್ಲ ಅವನು. ಪಂಚಮದಲ್ಲಿ ಶನಿ ಬಂದಾಗ ಏನಾಗುತ್ತೆ ಅಂದರೆ, ಕೋಪದ ವಾತಾವರಣಗಳು, ಸ್ವಲ್ಪ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳನ್ನು ಈ ಶನಿಗ್ರಹ ಕೊಟ್ಟರೆ, 6ನೇ ಮನೆಯಲ್ಲಿ ಸ್ವಕ್ಷೇತ್ರಾಧಿಪತಿಯಾದಂಥ 6ನೇ ಮನೆಯಲ್ಲಿ ಕುಜಗ್ರಹನಿದ್ದು ಆರೋಗ್ಯದಲ್ಲಿ ವ್ಯತ್ಯಾಸದಿಂದ ಬಳತಿಲ್ಲದಂತಹ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಅಭಿವೃದ್ಧಿಯಾಗುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಹಾಸ್ಪಿಟ್ಲಲ್ಲಿದ್ದೆ, ಎಷ್ಟೊಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೆ, ನನಗೇನೋ ಒಂದು ಅದು ಅನುಕೂಲನೇ ಆಗ್ತಾ ಇರಲಿಲ್ಲ ಅನ್ನುವಂಥವರು ಈ 2026ರಲ್ಲಿ ಆರೋಗ್ಯ ಚೇತರಿಕೆಯನ್ನು ಕಾಣ್ತಾರೆ. ಅದು 6ನೇ ಮನೆಯಲ್ಲಿರುವಂಥ ಕುಜಗ್ರಹರ ಯೋಗ ಫಲದಲ್ಲಿ ಸಿಗುತ್ತೆ. ಮತ್ತು 8ನೇ ಮನೆಯಲ್ಲಿ ನಿಮಗೆ ರವಿ ಮತ್ತು ಬುಧ ಮತ್ತು ಚಂದ್ರ ಸಾಧಾರಣವಾದಂಥ ಫಲವನ್ನು ಅಲ್ಪ ಪ್ರಮಾಣದಲ್ಲಿ ಕೊಟ್ಟರೂ ಸಹ ನಿಮಗೆ 9ನೇ ಸ್ಥಾನದಲ್ಲಿ ಗುರು ಬರ್ತಾರೆ. ಗುರುವಿನ ಬಲವನ್ನೇ ಕಾಣದಲ್ಲಿದ್ದಂತಹ ವೃಶ್ಚಿಕ ರಾಶಿ ಸುಮಾರು 2 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಕಷ್ಟಗಳನ್ನು, ಸಮಸ್ಯೆಗಳನ್ನು, ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು, ಸಕ್ಸಸ್ಸನ್ನು ಕಾಣದಲ್ಲೇ ಇದ್ದಂತಹ ವೃಶ್ಚಿಕ ರಾಶಿ ಗುರುವಿನ ಯೋಗ ಫಲ ಬರ್ತಾ ಇದೆ. ಗುರುವಿನ ಯೋಗ ಫಲ ಸಿಕ್ತಿರುವಂಥದ್ದು 2026ರಲ್ಲಿ ಅವರಿಗೆ. ಆದ್ದರಿಂದ ಅದರಲ್ಲೂ ಸಹ ವರ್ಷದ ಅರ್ಧ ಭಾಗ ಆದ ನಂತರದಲ್ಲಿ, ಅಂದರೆ ಮೇ ಜೂನ್ ಕಳೆದ ಮೇಲಂತೂ ವೃಶ್ಚಿಕ ರಾಶಿವರೆಗೆ ಉತ್ತಮವಾದಂತಹ ಯೋಗ ಫಲ, ಗುರುವಿನ ಬಲ ಬರುತ್ತೆ, ಶುಕ್ರನ ಯೋಗ ಫಲ ಸಿಗುತ್ತೆ, ಒಂದಲ್ಲ ಒಂದು ಕುಜನ ಯೋಗ ಫಲ ಸಿಗುತ್ತೆ. ಅಂದರೆ ಕುಟುಂಬದಲ್ಲಿ ಆರೋಗ್ಯ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಕೆಲಸ ಕಾರ್ಯಗಳು ಕೈಗೂಡುವಂತಹ ಸಾಧ್ಯತೆಗಳು, ಸುಮಾರು ಎಷ್ಟೋ ದಿನಗಳ ಹಿಂದೆ ನಾವು ಕೊಟ್ಟಂಥ ಸಾಲಗಳು ಹಿಂತಿರುಗುವಂಥ ವಾತಾವರಣ, ಇನ್ನೊಬ್ರಿಗೆ ಸಹಕಾರ ಮಾಡಿದ್ದಂಥವರು ನಮಗೆ ಸಹಕಾರ ಮಾಡುವಂತಹ ಒಂದು ಸುದಿನ ಸಿಗುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಸಿಗುತ್ತೆ. ಒಂದು ರೀತಿಯಾದಂತಹ ಅಯ್ಯೋ ಎಷ್ಟೊಂದು ಕಷ್ಟವನ್ನು ಪಟ್ಟನಪ್ಪ, ಎಷ್ಟೆಷ್ಟೋ ಅವಮಾನಗಳನ್ನು ಅನುಭವಿಸ್ತೆ ಅನ್ನುವಂಥವರು ಒಂದು ರೀತಿಯಾದಂಥ ಸಮಾಧಾನಕರವಾದಂತಹ ವಾತಾವರಣ ಖಂಡಿತವಾಗಿ ಸಿಗುತ್ತೆ. ಎಷ್ಟೆಷ್ಟೋ ಕಷ್ಟಗಳು, ಎಷ್ಟೆಷ್ಟೋ ಅವಘಡಗಳು, ಎಷ್ಟೆಷ್ಟೋ ಚಿಂತನೆಗಳು, ಎಷ್ಟೆಷ್ಟೋ ಅವಮಾನಗಳನ್ನು ಅನುಭವಿಸಿದಂತಹ ವೃಶ್ಚಿಕ ರಾಶಿ ಈಗ ಉತ್ತಮವಾದಂತಹ ಒಂದು ರೀತಿಯಾದಂತಹ ನಿಮಗೆ ಸನ್ಮಾನ, ಒಂದು ರೀತಿಯ ಅವಮಾನಗಳಿಂದ ಮಾಡಿದವರೇ ಸನ್ಮಾನ, ಕಷ್ಟದಲ್ಲಿದ್ದಂತಹ ಸುಖ, ಬೇಜಾರಲ್ಲಿದ್ದಾಗ ಒಂದು ರೀತಿಯ ಸಮಾಧಾನಕರವಾದಂತಹ ವಾತಾವರಣಗಳೆಲ್ಲವೂ ಸಹ ನಿರ್ಮಾಣವಾಗುವಂತಹ ಯೋಗ ಫಲ ವೃಶ್ಚಿಕ ರಾಶಿಗಿರುತ್ತೆ. ವೃಶ್ಚಿಕ ರಾಶಿಯವರು ಅಧಿಪತಿಯಾದಂಥವನು ಕುಜಗ್ರಹ. ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಮನದೇವರು ಕುಲದೇವರನ್ನ ಖಂಡಿತವಾಗಿ ಮರಿಬೇಡಿ. ಈಗ ಮಾರ್ಚ್ ಹಳ್ಳಿ ಭಾಗದಲ್ಲಿರುವಂಥ ಜನಗಳಿಗಂತೂ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಬಂದರೆ ನಿಮ್ಮ ಕುಲದೇವರ ಪೂಜೆಗಳಾಗುತ್ತೆ, ಮನೆದೇವರ ಪೂಜೆಗಳಾಗುತ್ತೆ, ಗ್ರಾಮದೇವರ ಪೂಜೆಗಳಾಗುತ್ತೆ. ಅದೆಲ್ಲವೂ ಸಹ ಖಂಡಿತವಾಗಿ ಎಡೆಬಿಡದೆ ಮಾಡಿಕೊಂಡು ಅಂಥ ಸಣ್ಣ ಪುಟ್ಟ ಆರೈಕೆಗಳಿದ್ದರೆ ಅದೆಲ್ಲವೂ ತೀರಿಸ್ಕೊಂಡು ಖುಷಿಯಾಗಿ ಜೀವನವನ್ನು ಕಳೆಯುವಂತಹ ವಾತಾವರಣ 2026 ಭಗವಂತ ವೃಶ್ಚಿಕ ರಾಶಿಯವರಿಗೆ ಕೊಟ್ಟಿದ್ದಾನೆ. ವೃಶ್ಚಿಕ ರಾಶಿಯವರು ನಾನಾಗಲೇ ಹೇಳಿದ್ನಲ್ಲ, ಮನೆದೇವ್ರ ಕುಲದೇವರನ್ನ ಮಾಡೋದನ್ನು ಮರಿಬೇಡಿ. ನಮಸ್ಕಾರ. ಎಸ್ ಗುರುಗಳೇ, ವೃಶ್ಚಿಕ ರಾಶಿಯವರಿಗೂ ಕೂಡ 2026 ಅಭಿವೃದ್ಧಿಯ ವರ್ಷ ಅಂತ ತಾವು ತಿಳಿಸ್ಕೊಟ್ರಿ.